ನಮ್ಮ ಸಾಗರ ಕ್ಷೇತ್ರದಲ್ಲಿ ನಗರ ಮಂಡಲದ ವತಿಯಿಂದ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಬೂತ್ನ ಎಲ್ಲ ಕಾರ್ಯಕರ್ತರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗಿರೋದು ನಮ್ಮ ಶ್ರಮಜೀವಿಗಳಂತ ಆಟೋ ಚಾಲಕರು, ಆಟೋ ಮಾಲೀಕರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಕೂಡ ಮೋದಿಜಿಯವರ ಒಂದು ನೇತೃತ್ವದ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕಾರ್ಯ ನಾವು ಕೂಡ ಮಾಡ್ತೀವಿ ಅಂತೇಳಿ ಸದಸ್ಯತ್ವ ಅಭಿಯಾನದಲ್ಲಿ ಅವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಮತ್ತು ಸಂಕಲ್ಪ ಮಾಡಿದ್ದಾರೆ. ನಮ್ಮ ಇಡೀ ಕುಟುಂಬವನ್ನು ಕೂಡ ಈ ಒಂದು ಮೆಂಬರ್ಶಿಪ್ ಅಲ್ಲಿ ಜೋಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಸಾಗರದ ಮಂಡಲದ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ನಾನು ಅಭಿನಂದನೆ ತಿಳಿಸ್ತೇನೆ. ಸರ್, ನಮ್ಮ ಬಿಜೆಪಿ ಸರ್ಕಾರ ಇರೋರು ಕೂಡ ಟೋಲ್ ಅನ್ನ ಹಾಕುವಂತ ಕೆಲಸ ನಾವು ಮಾಡಿದ್ದಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಾಗೆ ಏಕಾಏಕಿ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ, ಕಾನೂನು ಇರೋದು 60 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಟೋಲಿಗೂ ಇನ್ನೊಂದು ಟೋಲಿಗೂ 60 ಕಿಲೋಮೀಟರ್ ಇರಬೇಕು ಅಂತ ಕೇಳ್ತಾರೆ. ಆದರೆ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 2 ಟೋಲ್ ಅನ್ನು ಹಾಕುವಂತ ಸಾಮಾನ್ಯ ಜನರಿಂದ ದೋಚುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾವು ಕೂಡ ಅದು ಪ್ರತಿಭಟಿಸಿದ್ದೀವಿ. ಅದು ಟೆಂಡರ್ ಆಗಿರಬಹುದು. ಹಿಂದಿನ ಸರ್ಕಾರ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಟೆಂಡರ್ ಕರೆದಿತ್ತು, ಆದರೆ ಟೆಂಡರ್ ಹಾಕಿದ್ರು ಟೋಲ್ ಬಗ್ಗೆ. ಆದ್ರೂ ಕೂಡ ನಮ್ಮ ಬಿಜೆಪಿ ಸರ್ಕಾರ, ಯಡಿಯೂರಪ್ಪ ಮುಖ್ಯಮಂತ್ರಿ, ನಮ್ಮ ಸರ್ಕಾರ ಇರೋವರೆಗೂ ಕೂಡ ಟೋಲ್ ಹಾಕ್ಲಿಕ್ಕೆ ಬಿಟ್ಟಿದ್ದಿಲ್ಲ. ಆದರೆ ಈ ಸರ್ಕಾರ ಬಂದ ಮೇಲೆ ಏಕಾಏಕಿ ಯಾವುದೇ ಒಂದು ಎಲ್ಲ ಬೇಡಲಿಲ್ಲಂತ ಕಾರ್ಯಕ್ರಮಗಳಿಗೆ ಹಣವನ್ನ ದೋಚುವಂತ ಕೆಲಸವನ್ನ ಮಾಡಿದಂತ ಪ್ರತಿಫಲ ಇವತ್ತು ದುಡ್ಡನ್ನು ಸುಲಿಗೆ ಮಾಡಲಿಕ್ಕೋಸ್ಕರ ಈ ರೀತಿಯಂತ ಒಂದು ಟೋಲ್ ಅನ್ನ ಉಪಯೋಗಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನ ಟೂಲ್ ಕಿಟ್ ಆಗಿ ಉಪಯೋಗಿಸಿಕೊಳ್ಳುವಂತ ಕೆಲಸವನ್ನ ಈ ಟೋಲ್ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದನ್ನ ನಾವೆಲ್ಲೂ ಕೂಡ ಪ್ರತಿಭಟಿಸ್ತೀವಿ. ತುಂಬಾ ಸಂತೋಷ. ದಾಖಲೆ ಸಮೇತ ಅವರು ಕೂಡ ಕೊಡ್ಲಿ, ನಾವು ಕೂಡ ಕೊಡ್ತೀವಿ. ಮತ್ತು ಸಹಜ, ಯಾವುದೇ ಒಂದು ಯೋಜನೆಗಳು ಒಂದೇ ಸರ್ಕಾರದ ಅವಧಿಯಲ್ಲಿ ಮುಗಿಯಲ್ಲ. ಅದನ್ನು ಟಿಪಿಆರ್ ರೆಡಿ ಮಾಡಿಸಿದ್ದು, ಟೆಂಡರ್ ಕರೆಸಿದ್ದು, ಕೆಲಸ ಶುರು ಮಾಡಿಸಿ 50% ಪೇಮೆಂಟ್ ಮಾಡಿದ್ದು ಅದು ನಮ್ಮ ಸರ್ಕಾರ. ಹಾಗೆ ಸಹಜವಾಗಿ ಕಾಮಗಾರಿ ಮುಂದುವರೆದಿದೆ. ಈಗಿನ ಸರ್ಕಾರ ರಿಮೈನಿಂಗ್ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಿದೆ. ಬಜೆಟ್ನಲ್ಲಿ 180 ಕೋಟಿಯನ್ನ ನಿಮ್ಮ ಯಡಿಯೂರಪ್ಪನವರು ಇಟ್ಟಿದ್ದಾರೆ. ನಾನು ಕೇವಲ 80 ಕೋರ್ಸಿಗೆ ಮಾತ್ರ ಅಭಿವೃದ್ಧಿಯ ಪ್ಲಾನ್ ಮಾಡಿ ಟೆಂಡರ್ ಕರೆಸೀನಿ. ಇನ್ನೂ 100 ಕೋಟಿ ಇದೆ ಬಜೆಟ್ನಲ್ಲಿ. ನಿಮ್ಮೂರು ಇದು ಸಾಗರ ಜನ ನಿಮಗೆ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದಾರೆ. ಆ ದಿಕ್ಕಲ್ಲಿ ಗಮನ ಕೊಟ್ಟು ಉಳಿದ ಕಡೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಈಗಾಗಲೇ ತಜ್ಞರ ಜೊತೆಗೆ ಚರ್ಚೆಗಳು ಆಗ್ತಾ ಇದೆ. ಪರ ವಿರೋಧ ಹೇಳಿಕೆಗಳು ಬರ್ತಾ ಇದೆ. ಸಮಗ್ರವಾಗಿ ಎಲ್ಲರ ಒಂದು ನಮ್ಮ ಪರಿಸರವಾದಿಗಳು, ಬೇರೆ ಬೇರೆ ಪಕ್ಷದೆಲ್ಲ ಮುಖಂಡಗಳು ಚರ್ಚೆ ಮಾಡಿ ಸರಿಯಾದ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕೆ ಹೊರತು ಯಾವುದೇ ಒಂದು ಗಡಿಬಿಡಿ ಮಾಡಿ ಟೆಂಡರ್ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿದೆ, ಮಾಡಬಾರದು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ.